ಸೊ ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಂಚನಾ ಕ್ರಿಯೇಷನ್ಸ್ ವ್ಲಾಗ್ಸ್. ಫ್ರೆಂಡ್ಸ್, ನನ್ನ ಲಾಸ್ಟ್ ವಿಡಿಯೋದಲ್ಲಿ ಮೇಕ್ ಓವರ್ ಅಂದ್ರೆ ಆ ರಜನಿ ಅಂತೆ ಒಬ್ಬರ ಪರಿಚಯ ಮಾಡಿಸಿದ್ದೆ. ಅವರ ಸಾಧನೆಗಳನ್ನ ಹೇಳಿದ್ದೆ. ಮೇಕಪ್ ಆರ್ಟಿಸ್ಟ್ ಅವರು, ಮೇಕ್ ಓವರ್ ಟ್ರೈನರ್, ಏನೆಲ್ಲ ಮೇಕಪ್ ಮಾಡಿದ್ರು. ನನಗೆ ಒಂದು ಸಿಂಪಲ್ ಆಗಿ ಫಂಕ್ಷನ್ ಹೋಗುವಂತ ನೋಡಿರ್ಬೋದು. ಪ್ರೊಫೆಷನಲ್ ಆಗಿ ಅವರು ಈ ಎಲ್ಲ ಬ್ರೈಡಲ್ ಮೇಕಪ್ ಇರ್ಬೋದು, ಶಾರದೆ ಇರ್ಬೋದು, ಪಾರ್ಟಿ ವೇರ್ ಅಂಡ್ ವಿಶೇಷವಾಗಿ ನೇಲ್ ಆರ್ಟ್ ಇದನ್ನು ಕೂಡ ಮಾಡ್ತಾರೆ. ಸೊ ಈ ಕೊಟ್ಟಿರೋ ಲೀಸ್ಟ್ ಅಲ್ಲಿ ಇದೆಯಲ್ಲ, ಇದೆಲ್ಲವನ್ನ ಅಚ್ಚುಕಟ್ಟಾಗಿ ತುಂಬಾ ನೀಟಾಗಿ ಮಾಡ್ತಾರೆ. ನೀವು ನೋಡಿರ್ಬೋದು, ನನ್ನ ಲಾಸ್ಟ್ ವಿಡಿಯೋ ಹಾಕಿದೆ. ಸೊ ನೋಡಿಲ್ಲ ಹೇಳಿದ್ರೆ ಪುನಃ ನನ್ನ ಎಂಡ್ ಲಿಸ್ಟ್ ಅಲ್ಲಿ ನಾನು ಹಾಕ್ತೇನೆ, ಎಂಡ್ ಸ್ಕ್ರೀನ್ ಅಲ್ಲಿ. ಫ್ರೆಂಡ್ಸ್, ನೀವು ಇವರನ್ನ ಮಂಗಳೂರಿನವರು, ಇವರು ನೀವು ಯಾವುದೇ ಪ್ರೋಗ್ರಾಮಿಗೆ ಯಾವುದೇ ಟೈಮ್ ಅಲ್ಲಿ ಕೂಡ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ರೀಸನಬಲ್ ಆಗಿ ಅವರು ಚಂದದಲ್ಲಿ ಮಾಡಿಕೊಡ್ತಾರೆ. ಸೊ ಒಂದು ಮೇಕ್ ಓವರ್ ಆರ್ಟಿಸ್ಟ್ ಗೆ ಇದೆಲ್ಲ ಐಟಮ್ಗಳು ಬೇಕೇ ಬೇಕು. ಅಂದ್ರೆ ಪ್ರೊಫೆಷನಲ್ ಆಗಿರುವವರಿಗೆ ಇಂಥದೆಲ್ಲ ಐಟಮ್ಸ್ ಗಳು ಬೇಕೇ ಬೇಕು. ಅಂಡ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ಯಾರಿ ಡ್ರಾಪಿಂಗ್ ಕೂಡ ಮಾಡ್ತೇನೆ ಅಂತೇಳಿ. ಸೊ ನಾನು ಯೋಚನೆ ಮಾಡಿದೆ, ಹಾಗಾದ್ರೆ ಒಂದೆರಡು ಟ್ರೆಡಿಷನಲ್ ಅಂಡ್ ಟ್ರೆಂಡಿಂಗ್ ಇರುವಂತ ಸ್ಯಾರಿ ಇದನ್ನ ಮಾಡ್ಬೋದಾ ಅಂತ ಕೇಳಿದಾಗ ತುಂಬಾ ಖುಷಿಯಾಗಿ ಒಪ್ಕೊಂಡ್ರು. ಬನ್ನಿ ಸ್ನೇಹಿತರೆ, ಹೇಗೆ ಮಾಡ್ತಾರೆ ಏನಂತೇಳಿ ಅವರನ್ನೇ ಕೇಳೋಣ. ರಜನಿ, ಈಗ ಸ್ಯಾರಿ ಡ್ರಾಪಿಂಗ್ ಅಂತ ಹೇಳಿದ್ರಿ, ಯಾವ ಟೈಪ್ ಸ್ಯಾರಿ ಡ್ರಾಪಿಂಗ್? ನಮ್ಮ ಸೌತ್ ಇಂಡಿಯನ್ ಅಥವಾ ರಾಜಸ್ಥಾನಿ, ನಾರ್ತ್ ಇಂಡಿಯನ್ ಆತರ? ಇಲ್ಲ, ಸೌತ್ ಇಂಡಿಯನ್ನೇ. ಸೌತ್ ಇಂಡಿಯನ್ ಅಲ್ಲಿ ಈಗ ಟ್ರೆಂಡ್ ಅಲ್ಲಿರುವಂತ ಫುಲ್ ಫ್ಲಫಿ ಪ್ಲೀಟ್ಸ್ ಫ್ರಂಟ್ ಸೈಡ್ ಅಲ್ಲಿ ಬಂದು ಡಬಲ್ ಸೈಡೆಡ್ ಪಲ್ಲು. ಡಬಲ್ ಸೈಡೆಡ್ ಪಲ್ಲು ಅಂದ್ರೆ ಇದಕ್ಕೆ ಎರಡು ಸೀರೆ ಬೇಕು. ಎರಡು ಸ್ಯಾರಿ ಬೇಕು. ಯಾವ ತರ ಉಡಿಸ್ತಾರೆ ಅಂತ ನೋಡೋಣ. ಸ್ನೇಹಿತರೆ, ಬನ್ನಿ ಸ್ಟಾರ್ಟ್ ಮಾಡಲ್ಲ. ಮಾಡು. ಎಸ್ ಫ್ರೆಂಡ್ಸ್, ನೋಡಿ ಈ ತರ ಬರುತ್ತೆ. ಇದನ್ನ ಹೇಗೆ ಉಡಿಸೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಇದಕ್ಕೆ ಡಬಲ್ ಬಾರ್ಡರ್ ಸ್ಯಾರಿ ಬೇಕಾಗುತ್ತೆ. ಅಂದ್ರೆ ರೇಷ್ಮೆ ಸ್ಯಾರಿ ಇರ್ಬೋದು, ಅಥವಾ ಚಂದದಲ್ಲಿರುವಂತ ಎರಡು ಸ್ವಲ್ಪ ಅಪೋಸಿಟ್ ಕಲರ್ ಸ್ಯಾರಿ ಆದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಒಂದು ಸ್ಯಾರಿ ಫುಲ್ ಫ್ರಿಲ್ಗೆ ಬರುವಂತದ್ದು, ಫ್ರಂಟ್ ಫುಲ್ ಪ್ಲೇಟ್ಸ್ ಅಂದ್ರೆ ನೆರಿಗೆಗೆ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೆಂಗ್ ಸೀರೆ ತಗೊಳ್ತೀವೋ, ಸ್ಟಾರ್ಟಿಂಗ್ ಅಲ್ಲಿ ಅದೇ ತರ ಒಂದು ರೌಂಡ್ ಕಂಪ್ಲೀಟ್ ಆಗಿ ಹಾಗೆ ಬರುತ್ತೆ. ಸ್ನೇಹಿತರೆ, ನಾನು ಇದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ಇಲ್ಲಿ ಆ ಆ, ಹೇಳ್ತಾ ಹೋಗ್ತೇನೆ. ನೀವು ಅದನ್ನ ಫಾಲೋ ಮಾಡ್ತಾ ಬರ್ಬೋದು, ನೋಡ್ಬೋದು. ಕಂಪ್ಲೀಟ್ ಆಗಿ ನಿಮ್ಗೆ ಕರೆಕ್ಟ್ ಆಗಿ ನೋಡಿ ಈಸಿ ಆಗಿ ಗೊತ್ತಾಗುತ್ತೆ. ಅಂಡ್ ಇದು ಒಂದು ಈಗಿನ ಟ್ರೆಂಡಿಂಗ್ ಅಂಡ್ ಟ್ರೆಡಿಷನಲ್. ಸೊ ಫ್ರೆಂಡ್ಸ್, ಇದಕ್ಕೆ ಹೇಳಿದ ಹಾಗೆ ಎರಡು ಸ್ಯಾರಿಗಳು ಬೇಕು. ಸೊ ಒಂದು ಸ್ಯಾರಿ ಫುಲ್ ಈ ತರ ಫ್ರಿಲ್ಗೆ ಆಗುತ್ತೆ ನೋಡಿ. ಚಂದದಾಗಿ ಫಸ್ಟ್ ಏನ್ ಮಾಡ್ಕೋಬೇಕಂದ್ರೆ, ಸ್ಟಾರ್ಟಿಂಗ್ ಅಂದ್ರೆ ಒಂದು ರೌಂಡ್ ಎಷ್ಟು ಬೇಕಲ್ಲ ಅಷ್ಟು ಬಿಟ್ಟು ಉಳಿದನ್ನ ಫ್ರಿಲ್ ಮಾಡಿ ನೆರಿಗೆ ಮಾಡಿ ಇಟ್ಕೊಳ್ಬಹುದು. ಅಂದ್ರೆ ಫಂಕ್ಷನ್ ಹೋಗೋ ಮೊದಲು ಆಗ ಇದ್ ಮಾಡೋಕ್ಕಿಂತ ಮೊದಲೇ ಎಲ್ಲ ಫ್ರಿಲ್ ಮಾಡಿ ಇಟ್ಕೊಂಡ್ರೆ, ಅಂದ್ರೆ ಕಂಪ್ಲೀಟ್ ಆಗಿ ಇದನ್ನು ಫುಲ್ ಏನು ಪಲ್ಲುವರೆಗೂ ನೆರಿಗೆನೆ ಆಗುತ್ತೆ. ಇಲ್ಲಿ ನೋಡಿ, ಕಂಪ್ಲೀಟ್ ಏನಿದೆ ಎದುರುಗಡೆ ಫುಲ್ ನೆರಿಗೆ ಬರುತ್ತೆ. ಹಾಗಾಗಿ ಅಷ್ಟು ಇದನ್ನ ಪಿನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬಹುದು. ಸೊ ಈಗ ಮತ್ತೊಂದು ಸ್ಯಾರಿ ಕೂಡ ಇವರು ಪಿನ್ ಮಾಡಿ ಇಟ್ಕೊಂಡಿದ್ರು. ಫೋಲ್ಡ್ ಮಾಡಿ ಈ ತರ ನೋಡಿ, ಫೋಲ್ಡ್ ಮಾಡಿ ಇಟ್ಕೊಂಡಿದ್ರು. ಸೊ ಈ ತರ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಈಗ ನಮ್ಮ ಲೆಫ್ಟ್ ಸೈಡ್ ಇಂದ ಡಬಲ್ ಪಲ್ಲು ಅಂತ ಹೇಳಿದ್ರಲ್ಲ, ಸೊ ಒಂದ್ ಸೈಡ್ ಲೆಫ್ಟ್ ಸೈಡ್ ಇಂದ ಪಿನ್ ಮಾಡ್ಕೊಳ್ವ. ಈಗ ಪಿನ್ ಮಾಡಿ ಅಲ್ಲಿ, ಯಾಕಂದ್ರೆ ಆಲ್ರೆಡಿ ನಾವು ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಅಲ್ಲಿ ಪಿನ್ ಹಾಕಿದ್ಮೇಲೆ ಈಗ ಎದುರುಗಡೆಯಿಂದ ನೀಟಾಗಿ ತಗೊಳ್ವಾ. ಅದನ್ನ ಈಗ ನಾವು ಸ್ಯಾರಿ ಉಟ್ಟುವಾಗ ಹೇಗೆ ಬರುತ್ತಲ್ಲ, ಅದೇ ತರ ಒಂದ್ ರೌಂಡ್ ಹಿಂದೆ ಬರುತ್ತೆ. ಹಿಂದೆ ಅಂದ್ರೆ ಈ ತರ. ಸೊ ನಿಮಗೆ ನೋಡ್ತಾ ಇದ್ದಾಗ ಗೊತ್ತಾಗ್ಬೋದು ಅದನ್ನ. ಈಗ ಇಲ್ಲಿ ಸಣ್ಣ ಸಣ್ಣ ಫ್ರಿಲ್ ಮಾಡ್ಬೇಕಾಗತ್ತೆ. ಫ್ರಂಟಿನ ಸೈಡ್ ಇಂದ ಅಲ್ಲಿ ಚಿಕ್ಕ ಚಿಕ್ಕ ಒಂದು ಫ್ರಿಲ್ ಮಾಡಿ ಪಿನ್ ಮಾಡುವ. ಅಲ್ಲಿ ಪಿನ್ ಮಾಡ್ಕೊಂಡಾದ್ಮೇಲೆ ಈಗ ಒಂದ್ ಸೈಡ್ ಅಂತೂ ಪಲ್ಲು ಸರಿಯಾಗಿದೆ, ಎದುರುಗಡೆ ಅಂತೂ ಫುಲ್ ಫ್ರಿಲ್ ಬಂದಿದೆ ಮೊದಲಿನ ಸ್ಯಾರಿ. ಈಗ ಆ ಸೆರಗಿನ ಒಳಗಡೆಯಿಂದ ತಗೊಳ್ಬೇಕು. ಅದನ್ನ ಒಳಗಡೆಯಿಂದ ತಗೊಂಡು ಪುನಃ ಹಿಂದೆ ತಗೊಳ್ಬೇಕು. ಅಲ್ಲಿ ಹಿಂದೆ ಕೂಡ ಒಂದು ಪಿನ್ ಹಾಕ್ಬೇಕಾಗತ್ತೆ. ಸೊ ನಾನು ಟರ್ನ್ ಮಾಡಿ ತೋರಿಸ್ತೇನೆ ನಿಮಗೆ ಮತ್ತೆ, ಆಗ ಗೊತ್ತಾಗತ್ತೆ. ಈಗ ಹಿಂದಿಂದ ತಗೊಂಡಿದ್ದು ಈಗ ನಿಮ್ಮ ಲೆಫ್ಟ್ ಕೈಗೆ ಬರುತ್ತೆ. ಈಗ ನೋಡಿ, ನನ್ನ ಲೆಫ್ಟ್ ಕೈಲಿ ಬಂತು ಒಂದು ಸೈಡ್ ಪಲ್ಲು. ಈಗ ಮತ್ತೊಂದು ಸೈಡ್ ಪಲ್ಲು ಕೂಡ ಮತ್ತೊಂದು ಕೈಗೆ ಬರುತ್ತೆ. ಇದೊಂದು ಈಗಿನ ಟ್ರೆಂಡಿಂಗ್ ಅಂಡ್ ಹುಡುಗಿಯರಿಗೆ, ಒಂದು ಫಂಕ್ಷನ್ಗೆ, ಒಂದು ಮಾಡರ್ನ್ ಹುಡುಗಿಯರಿಗೆ ನಮ್ಮ ಈ ಟ್ರೆಡಿಷನಲ್ ಇರ್ಬೇಕು ಅಂತ ಹೇಳಿದ್ರೆ ಈ ತರ ಒಂದು ಸ್ಯಾರಿ ಉಡ್ಸೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಮತ್ತೆ ಈ ಒಂದು ಕಲರ್ ಸ್ಯಾರಿ ಇದೆಯಲ್ಲ, ಫ್ರಿಲ್ ಏನು ಬಂದಿದೆ ನಮಗೆ ಮೊದಲಿನ ಸ್ಯಾರಿ ಹುಟ್ಟಿದ್ದು, ಅದಕ್ಕೆ ಮತ್ತೆ ಈ ಪಿಂಕ್ ಕಲರ್ ಡಬಲ್ ಪಲ್ಲು ಏನಿದೆ ಅದು ಕರೆಕ್ಟ್ ಕಾಂಬಿನೇಷನ್. ಅಂದ್ರೆ ಈ ಮೊದಲಿನ ಸ್ಯಾರಿ ಹುಟ್ಟಿದೇನಿದೆ ಅದು ಬಾರ್ಡರ್ ಮತ್ತೆ ಈ ಪಿಂಕ್
ಎರಡೂ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಇದು ತುಂಬಾ ಗೆಟಪ್ ಆಗಿ ಕಾಣುತ್ತೆ. ಇದನ್ನ ಎಲ್ಲಾ ಬೇರೆ ಒಂದು ಕ್ರೀಮ್ ಕಲರ್‌ಗೆ ತಗೊಳ್ಬೋದು. ಬಾರ್ಡರ್ ರೆಡ್ ಇದ್ರೆ ಆ ಕಲರ್ ಕೂಡ ಮಾಡ್ಬೋದು. ಈಗ ಒಂದ್ ಸೈಡ್ ಅಂತೂ ಪಲ್ಲು ಬಂತಲ್ಲ, ಈಗ ಮತ್ತೊಂದ್ ಸೈಡ್ ಮತ್ತೊಂದು ಕೈಗೆ ಪಲ್ಲು ಬರುತ್ತೆ. ಸೊ ಈ ತರ ಮೊದಲಿಗೆ ಎಲ್ಲವನ್ನ ಏನು ಪಿನ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಈ ಒಂದು ಸ್ಯಾರಿಯನ್ನ ಉಡ್ಬಹುದು. ಫಂಕ್ಷನ್ ಹೋಗೋ ದಿನ ಮಾಡ್ಕೋಬೇಡಿ. ಫಂಕ್ಷನ್‌ಗೆ ಹೋಗೋ ಮೊದಲನೇ ದಿನ ಮಾಡ್ಕೊಂಡ್ರೆ ಈಸಿಯಾಗಿ ಮಾಡ್ಕೋಬಹುದು. ಆರಾಮಾಗಿ ಮಾಡ್ಕೋಬಹುದು. ನೋಡಿ ಈಗ ಹಿಂದ್ಗಡೆ ಕೂಡ ಸ್ವಲ್ಪ ಪಿನ್ ಮಾಡ್ಬೇಕಾಗತ್ತೆ. ನಾನೀಗ ಟರ್ನ್ ಮಾಡಿ ನಿಮ್ಗೆ ಒಮ್ಮೆ ತೋರಿಸ್ತೇನೆ ನಾನು. ಈಗ ಆಲ್ಮೋಸ್ಟ್ ಆಲ್ ಇದು ನೋಡಿ ಆಗಿದೆ ಇದು. ಸೊ ಎಷ್ಟು ಸೂಪರ್ ಆಗಿ ಕಾಣ್ತಾ ಇದೆ ನೋಡಿ. ಆ 2 ಡಬಲ್ ಬಾರ್ಡರ್ ಸ್ಯಾರಿ, ಡಬಲ್ ಕಲರ್ ಸ್ಯಾರಿ ತುಂಬಾ ಅಚ್ಚುಕಟ್ಟಾಗಿ ಕಾಣ್ತದೆ. ಅಂಡ್ ಉಡಿಸಿದ್ದು ಕೂಡ ರಜನಿ ತುಂಬಾ ಚೆನ್ನಾಗಿ ಉಡಿಸಿದ್ದಾರೆ. ಆ ಥ್ಯಾಂಕ್ ಯು ರಜನಿ. ಇದು ಈಗಿನ ಟ್ರೆಂಡಿಂಗ್ ಅಂಡ್ ಟ್ರೆಡಿಷನಲ್ ನೋಡಿ. ಹಿಂದೆ ಕೂಡ ಟರ್ನ್ ಆದೆ ಅಲ್ಲ, ಹಾಗೆ ಅಲ್ಲೊಂದು ಪಿನ್ ಮಾಡಿದ್ರೆ ಆಚೆ ಈಚೆ ಮೂವ್ ಆಗೋಲ್ಲ ಅಂತ ಅಷ್ಟೇ, ಮತ್ತೇನಿಲ್ಲ. ಸೊ ಬ್ಲೌಸ್ ಕೂಡ ಇದಕ್ಕೆ ರೆಡ್ ಹಾಕ್ಬೋದು. ನಾನು ರೆಡ್ ಕಲರ್ ಒಂದು ಬೇರೆ ಒಂದು ಸ್ಯಾರಿ ಇನ್ನೂ ಒಂದು 2 ಟೈಪ್ ಉಡ್ಲಿಕ್ಕೆ ಉಂಟು. ಆ ಸ್ಯಾರಿದೆ ನಾನು ಬ್ಲೌಸ್ ಹಾಕೊಂಡಿದ್ದೇನೆ. ಡಿಸೈನ್ ಬ್ಲೌಸ್ ಇದು. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಇದನ್ನ ನೀವು ಟ್ರೈ ಮಾಡ್ಬೋದು. ಯಾವುದೇ ಫಂಕ್ಷನ್‌ಗೆ ಕೂಡ ಇದನ್ನ ಹಾಕೊಂಡು ಹೋಗ್ಬೋದು. ಅಂಡ್ ಮದುವೆಗೆ ಇದು ಗೆಟಪ್ ಕಾಣುತ್ತೆ. ಅಂಡ್ ಸೊ ರಜನಿ ಈಗ ಬೇರೆ ಟೈಪ್ ಒಂದು ಉಡಿಸ್ತಾ ಇದ್ದಾರೆ. ಯಾವುದು ಕೇಳಿದ್ರೆ ಮಹಾರಾಷ್ಟ್ರ ಮರಾಠಿಯನ್ಸ್, ಮರಾಠಿ ಕಚ್ಚೆ ಅಂತ ಹೇಳ್ತಾರಲ್ವಾ, ಆ ಟೈಪ್ ಉಡಿಸ್ತಾ ಇದ್ದಾರಂತೆ. ಸೊ ಮರಾಠಿ ಕಚ್ಚೆ ಒಂದು ಉಡ್ಲಿಕ್ಕೆ ನಾವು ಒಳಗೆ ಪೇಟಿಕೋಟ್ ಇಲ್ಲ, ಬೇಕಾಗಲ್ಲ. ಇದಕ್ಕೆ ಪ್ಯಾಂಟ್ ಲೆಗ್ಗಿನ್ಸ್ ಇದ್ರೆ ಒಳ್ಳೇದಾಗತ್ತೆ ಸ್ನೇಹಿತರೆ. ಮತ್ತೆ ಟೈಟ್ ಆಗಿರ್ಬೇಕು. ನೆನ್ಪಿಟ್ಕೊಳ್ಳಿ, ಲೆಗ್ಗಿನ್ಸ್ ಏನಾದ್ರೂ ಲೂಸ್ ಇದ್ರೆ ಅಲ್ಲಿ ಕಚ್ಚೆ ಸರಿಯಾಗಿ ನಿಲ್ಲೋಲ್ಲ. ಎನಿವೆ ನಾವು ಇದಕ್ಕೇನ್ ಮಾಡ್ತೀವಿ, ಮಧ್ಯದಲ್ಲಿ ಸೀರೆಯ ಮಧ್ಯಭಾಗಕ್ಕೆ ತಗೊಂಡು ಗಂಟ್ ಹಾಕೊಳ್ಳುವ. ಹೇಗೆ ಅಂತ ನಾನು ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಒಂದು ಕಾಲ್ನಲ್ಲಿ ಈ ತರ ಒಳಗಡೆಯಿಂದ ತಗೋಬೇಕು. ಇದು ಈಸಿ ಇದೆ ಸ್ನೇಹಿತರೆ. ನಿಮ್ಗೆ ಒಂದೆರಡು ಸತಿ ಟ್ರೈ ಮಾಡ್ಬೇಕಷ್ಟೇ. ನೋಡಿ, ಈ ಕಡೆಯಿಂದ ಫ್ರಿಲ್ ಮಾಡಿದ್ರು ಬರುತ್ತೆ, ಆ ಕಡೆಯಿಂದ ಫ್ರಿಲ್ ಮಾಡಿದ್ರು ಕೂಡ ಬರುತ್ತೆ. ಸೊ ಅವರು ರಜನಿ ಹೇಳಿದ್ರು 2 ಕಡೆಯಿಂದ ಮಾಡಿದ್ರೆ ಬರುತ್ತೆ. ಈಗ ನಾನು ಮುಂದೆ ಒಂದು ಪಟ್ಟೆ ತರ ಬರ್ಬೇಕಲ್ಲ, ಪಟ್ಟಿ ಲೈಕ್ ಪಟ್ಟೆ ಅಲ್ಲ ಪಟ್ಟಿ. ಸೊ ಒಂದ್ ಸೈಡ್ 3 ಫ್ರಿಲ್ ಬಂದು ಅದೇ ಮತ್ತೊಂದು ಬದಿಯಲ್ಲಿ ಹಿಂದೆ ಫ್ರಿಲ್ ಬರುತ್ತೆ. ಕಚ್ಚೆ ಟೈಪ್ ಬರುತ್ತೆ. ಸೊ ಮುಂದೆ ಒಂದ್ ಲೈನ್ ಬರುತ್ತೆ, ಅದೇ ಹಿಂದೆ ಒಂದ್ ಲೈನ್ ಬರುತ್ತೆ. ಈಗ ಇನ್ನೊಂದು ಸೈಡ್ ಅಲ್ಲಿ ಅಂದ್ರೆ ಪಲ್ಲು ಸೈಡ್ ಬರುತ್ತೆ. ಪಲ್ಲು ಸೈಡ್ ನೋಡಿ ಇದು. ಆಗ ಕೂಡ ಕಾಲಿನ ಒಂದು ರೌಂಡ್ ಹಾಕೊಂಡು ಬರ್ಬೇಕು. ಕಾಲಿನ ಕೆಳಗಿಂದ ಒಂದ್ ರೌಂಡ್ ಹಾಕೊಂಡು ಬರ್ಬೇಕು. ಈಗ ಇದನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಳ್ವಾ. ಇದು ಸೆರಗಿಗೆ ಬರುವಂತದ್ದು. ಆಲ್ರೆಡಿ ಈಗ ಒಂದ್ ಸೈಡ್ ಅಂದ್ರೆ ಸೀರೆ ಮಧ್ಯಭಾಗದಿಂದ ಒಂದ್ ಸೈಡ್ ಏನಿದೆ, ಹಿಂದಕ್ಕೆ ಮುಂದಕ್ಕೆ ಎರಡಕ್ಕೂ ಕಚ್ಚೆ ಬಂತು. ಮತ್ತೊಂದ್ ಸೈಡ್ ಏನಿದೆ, ಇದು ಪಲ್ಲು ಸೈಡ್ ಸೆರಗಿಗೆ ಬರುವ. ಅಂಡ್ ಈ ಒಂದು ಸ್ಯಾರಿ ಇದೆಯಲ್ಲ, ಪಟ್ಟೆ ಸೀರೆ ಅಥವಾ ಡಬಲ್ ಬಾರ್ಡರ್ ಸೀರೆ, ಪಟ್ಟಿ ಪಟ್ಟಿ ಇದೆ ನೋಡಿ, ಇದು ಈ ಒಂದು ಮರಾಠಿ ಕಚ್ಚೆಗೆ ಹೇಳಿ ಮಾಡಿಸಿದಂತ ಸ್ಯಾರಿ ಇದು. ಅಷ್ಟು ಚೆನ್ನಾಗಿದೆ. ಇದಕ್ಕೆ ನಾವು ಯಾವುದೇ ರೀತಿ ಆಲ್ಟ್ರೇಷನ್ ಮಾಡ್ಬೋದು. ಒಂದು ದೊಡ್ಡ ನೆಕ್ಲೇಸ್ ಹಾಕೋಬಹುದು. ಆಮೇಲೆ ಸೊಂಟ ಪಟ್ಟಿ ಇದೆಲ್ಲವನ್ನು ಕೂಡ ನಾವು ಮತ್ತೆ ಎಕ್ಸ್ಟ್ರಾ ಆ ನೀಟ್ನೆಸ್ ಇದೆಲ್ಲ ಆಲ್ಟ್ರೇಷನ್ ಮಾಡ್ಬೋದು. ಈಗ ಆಲ್ರೆಡಿ ಇದು ಆಗಿದೆ. ಇಲ್ಲಿ ಸೆರಗು ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಂಡು, ಅಂದ್ರೆ ಸ್ವಲ್ಪ ಮುಂದಕ್ಕೆ ತರಬೇಕು ಅದನ್ನ. ಆ ಉದ್ದ ನೋಡಿ ಇದನ್ನ ಸೆಟ್ಟಿಂಗ್ ಮಾಡ್ಬೋದು. ಈಗ ಒಂದು ಪಿನ್ ಹಾಕೊಳ್ವಾ. ಪಿನ್ ಹಾಕಿ ಮುಂದ್ಗಡೆ ಎಲ್ಲ ಸರಿ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಅದು ಫ್ರಿಲ್ ಕುತ್ಕೊಳ್ಳುತ್ತೆ ಅದು. ಓಕೆನಾ. ಇಲ್ಲಿ ಸೊಂಟ ಪಟ್ಟಿ ಹಾಕಿದ್ರೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಮೊದಲೇ ನಿಮ್ಗೆ ಹೇಳಿದೆಲ್ಲ ನಾನು, ಇದಕ್ಕೆ ಲೆಗ್ಗಿನ್ಸ್ ಹಾಕೋಬೇಕಂತ. ಪೇಟಿಕೋಟ್ ಹಾಕಿದ್ರೆ ಆಗೋಲ್ಲ. ಸೊ ಹಿಂದೆ ಕೂಡ ಒಂದು ಪಿನ್ ಹಾಕಿದ್ರೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಅಲ್ಲಿ. ಇಲ್ಲ ಅಂದ್ರೆ ಸ್ವಲ್ಪ ಡುಬ್ಬ ಡುಬ್ಬ ಆದಾಗೆ, ಸೀರೆ ಉಬ್ಬಿ ಬಂದ ಹಾಗೆ ಕಾಣುತ್ತೆ. ಆ ನೋಡಿ, ಈ ಸೀರೆ ಸೆರಗು ಮುಂದೆ ಬಂದ್ರು ಓಕೆ, ಹಿಂದ್ಗಡೆ ಇದ್ರು ಓಕೆ. ಓಕೆನಾ. ಇಲ್ಲಿ ಒಂದು ಚಂದದ ಒಂದು ನೆಕ್ಲೆಸ್ ಹಾಕೋಬೇಕು, ಉದ್ದದ ನೆಕ್ಲೆಸ್. ಕಿವಿಗೆ ಜುಮ್ಕಾ ಹಾಕೊಂಡ್ರೆ, ಉದ್ದದ ಜಡೆ ಇದ್ರು ಓಕೆ. ಎಸ್ ನೋಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಹಿಂದ್ಗಡೆ ಹೇಗೆ ಪಟ್ಟಿ ಬಂದಿದೆ ನೋಡಿ. ಸೊ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಗಿ ಉಡಿಸಿದ್ದಾರೆ. ಕೇವಲ ಒಂದು 5 ನಿಮಿಷದಲ್ಲಿ ಇದನ್ನ ಉಟ್ಕೋಬಹುದು. ಆರಾಮಾಗಿ ಉಟ್ಕೊಡೋ 5 ನಿಮಿಷದಲ್ಲಿ. ಇದಕ್ಕೆ ಯಾವುದೇ ಫ್ರಿಲ್ ಮಾಡ್ಬೇಕಂತಿಲ್ಲ. ಥ್ಯಾಂಕ್ ಯು ರಜನಿ. ಸೊ ಮೂರನೇ ಟೈಪ್ ಸ್ಯಾರಿ ಡ್ರಾಪಿಂಗ್ ಯಾವುದು ಅಂತ ಕೇಳಿದಾಗ, ಇಂಡೋ ವೆಸ್ಟರ್ನ್ ಸ್ಟೈಲ್ ಅಂತೆ. ಈಗಿನ ಟ್ರೆಂಡಿಂಗ್ ಅಂತ ಹೇಳಿದ್ರು. ಸೊ ಯಾವ ಟೈಪ್ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇದು ಒಂದು ಕ್ರೀಮ್ ಕಲರ್ ಸ್ಯಾರಿ. ಇದು ಬಹಳ ಸ್ಮೂತ್ ಆಗಿದೆ ಅಂಡ್ ಕರೆಕ್ಟ್ ಆಗಿ ಕೂತ್ಕೊಳ್ಳುವಂತದ್ದು. ರೆಡ್ ಕಲರ್ ಬಾರ್ಡರ್, ಡಬಲ್ ಬಾರ್ಡರ್ ಇದೆ. ಆ ಓಕೆನಾ.
ಸೊ ಈಗ ಆಸ್ ಯೂಶುವಲ್ ಒಂದ್ ರೌಂಡ್ ಏನಿದೆ ಮಾಮೂಲಿ ಸೀರೆ ಉಟ್ಕೊಳ್ಳೋ ಹಾಗೆ ತಗೊಳ್ಳೋದು ಒಂದ್ ರೌಂಡ್. ಸೊ ಇದಕ್ಕೆ ಮಾಮೂಲಿ ಪೆಟಿಕೋಟ್ ಬೇಕೇ ಬೇಕು. ಸೊ ಫ್ರಿಲ್ ಅನ್ನ ಮಾಡ್ತಾ ಇದ್ದಾರೆ, ಪಲ್ಲು ಸೈಡ್ ಫ್ರಿಲ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ವಿಶೇಷವಾದ ಸ್ಯಾರಿ ಡ್ರಾಪಿಂಗ್ ಸ್ನೇಹಿತರೆ, ಈಸಿ ಇದೆ ಬಟ್ ಹೇಗೇನೋ ಅಂತ ನೋಡ್ಲಿಕ್ಕೆ ಕಷ್ಟ ಅನ್ಸುತ್ತೆ, ಬಟ್ ಉಟ್ಟು ಆದ್ಮೇಲೆ ಇದು ಈಸಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ನೋಡಿದ್ರಂತೆ ಸ್ಟೆಪ್ ಬೈ ಸ್ಟೆಪ್ ಸ್ನೇಹಿತರೆ, ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ದ ಮುಂದಿನ ಸ್ಟೆಪ್ ನೋಡುವ. ಈಗ ಪಲ್ಲು ಸೈಡ್ ಎಲ್ಲ ಫ್ರಿಲ್ ಮಾಡ್ಕೋತಾ ಇದ್ದಾರೆ, ನೋಡ್ತಾ ಇದ್ದೀರಲ್ಲ. ನೀಟಾಗಿ ಇದನ್ನ ಕೂಡ ನಾವು ಫಸ್ಟೇ ಫ್ರಿಲ್ ಮಾಡಿ ಪಿನ್ ಮಾಡಿ ಇಟ್ಕೊಂಡು ನಡೆಯುತ್ತೆ, ಅಥವಾ ಸ್ಮೂತ್ ಆಗಿದ್ದ ಸೀರೆ ಆದ್ರೆ ಈಗ ಕೂಡ ಮಾಡ್ಬೋದು. ಅವ್ರು ಹೀಗೆ ಮಾಡ್ತಾ ಇದ್ದಾರೆ ನೋಡಿ. ಸೊ ಹೀಗೆ ಪಿನ್ ಮಾಡ್ಕೊಳ್ವಾ, ಎಷ್ಟು ಬೇಕು ಅಂತ ನೋಡ್ಕೊಂಡು, ಅಂದ್ರೆ ಒಂದ್ ರೌಂಡ್ ಮುಂದಿನಿಂದ ಬರ್ಬೇಕು, ಮುಂದಿನಿಂದ ಬಂದು ಈಗ ಸೈಡ್ ಅಲ್ಲಿ ಬೇಕು. ಇನ್ನು ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು. ಸೊ ಸ್ವಲ್ಪ ಜಾಸ್ತಿ ಬೇಕಾದಾಗ ಉದ್ದ ಜಾಸ್ತಿ ಇರ್ಬೇಕು, ಲೆಂತ್ ಜಾಸ್ತಿ ಬೇಕು. ನೋಡಿ ಇಷ್ಟು ತಗೊಂಡ್ರೆ ಒಂದ್ ರೌಂಡ್ ಹೀಗೆ ಬಂದು ಇಲ್ಲಿ, ಹಾ ಈ ಸೈಡ್ ಬಂದು ಇಲ್ಲಿ ಒಂದು ಪೆನ್ ಹಾಕ್ಬೇಕು, ಹೀಗೆ ಬರುತ್ತೆ ಇದು. ಓಕೆನಾ ಸ್ನೇಹಿತರೆ, ಇದು ಈಗಿನ ಟ್ರೆಂಡಿಂಗ್. ಇದು ನೋಡಿ, ಯಾವ್ದಾದ್ರು ಫಂಕ್ಷನ್ ಗೆ ಹೋದಾಗ ನಿಮಗೆ ಗೊತ್ತಾಗ್ಬೋದು, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಒಂದು ಟ್ರೆಂಡಿಂಗ್ ಸ್ಯಾರಿ ತುಂಬಾ ಕಾಣ್ತಾ ಇದೆ ಇದು. ಸೊ ರಜನಿ ಕೂಡ ಇದನ್ನೇ ಹೇಳಿದ್ರು, ಈ ತರ ಒಂದು ಟ್ರೆಂಡಿಂಗ್ ಇದೆ ಅಂತ ಹೇಳಿ. ಸೊ ನಾನು ತುಂಬಾ ಖುಷಿಯಾಗಿ ಒಪ್ಕೊಂಡೆ. ಅವರು ಇದನ್ನ ಉಡಿಸ್ತಾ ಇದ್ದಾರೆ, ಡ್ರಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ಮೇಲಿಂದ ಕರೆಕ್ಟ್ ಆಗಿ ಒಂದು ಪಿನ್ ಹಾಕೊಳ್ವಾ. ಸೊ ಫ್ರೆಂಡ್ಸ್, ಕೇವಲ 15 ಮಿನಿಟ್ಸ್ ಅಲ್ಲಿ 3 ಟೈಪ್ ಸ್ಯಾರಿ ಡ್ರಾಪಿಂಗ್ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ. ಸ್ಯಾರಿ ಡ್ರಾಪಿಂಗ್ ಮಾಡೋದು ಒಂದು ಕಲೆ, ಅದು ಎಲ್ಲರಿಗೂ ಬರುವಂತದ್ದಲ್ಲ. ಮೇಕಪ್ ಅಂತೂ ಆಯ್ತಲ್ಲ, ಎಲ್ಲರಿಗೂ ಬರುವಂತದ್ದಲ್ಲ. ಅಂದ್ರೆ ಹೇಗೆ ಡ್ರಾಯಿಂಗ್ ಕೂಡ ಎಲ್ಲರಿಗೂ ಒಲಿಯೋದಿಲ್ವಾ, ಹಾಗೆ ಕೂಡ ಮೇಕಪ್ ಕೂಡ ಹಾಗೇನೆ. ಸೊ ಸ್ಯಾರಿ ಡ್ರಾಪಿಂಗ್ ನಮಗೆ ನಾವು ಉಟ್ಕೋಬಹುದು ಹೊತ್ತು ಬೇರೆಯವರಿಗೆ ಉಡ್ಸೋದು ಅಷ್ಟು ಈಸಿ ಅಲ್ಲ ಸ್ನೇಹಿತರೆ. ನೋಡಿದ್ರಲ್ಲ, ಈಗ ಆ ಫ್ರಿಲ್ ಇದು ಪಲ್ಲು ಸೈಡ್ ಏನಿದೆ ಅಲ್ಲೂ ಸೈಡ್ ಅಲ್ಲಿ ಬಂದಿದೆ. ಈಗ ಆಸ್ ಯೂಶುವಲ್ ನಾವು ಮಾಮೂಲಿ ಸೀರೆಗೆ ಹೇಗೆ ಫ್ರಂಟ್ ನಿಂದ ನೆರಿಗೆ ಮಾಡ್ತೀವಲ್ಲ, ಸೊ ಫುಲ್ ಫ್ರಿಲ್ ಬರುತ್ತೆ ಇಲ್ಲಿ. ಇಷ್ಟು ಬಿಡ್ಬೇಕು. ಈಗ ಇಷ್ಟು ಸ್ವಲ್ಪ ಬಿಟ್ರೆ ಅಲ್ಲಿ ಒಂದು ಲುಕ್ ಬರುತ್ತೆ ಸ್ನೇಹಿತರೆ. ಇದು ಈಗ ನೀಟಾಗಿ ಎಲ್ಲ ಫ್ರಿಲ್ಗಳಿಗೂ ಸೇರಿಸಿ ಒಂದು ಚಂದದಲ್ಲಿ ಪಿನ್ ಮಾಡ್ಕೊಳ್ವಾ. ಈಗ ಎಲ್ಲ ಈ ಒಂದು ಸ್ಯಾರಿ ಏನಿದೆ ಸ್ಮೂತ್ ಆಗಿರುವಂತ ಸ್ಯಾರಿ ಅಂಡ್ ಗ್ರ್ಯಾಂಡ್ ಸ್ಯಾರಿ ಇದು. ಆ ತುಂಬಾ ಚೆನ್ನಾಗಿ ಕಾಣುತ್ತೆ, ಲುಕ್ ಇದೆ, ಗೆಟಪ್ ಇದೆ. ಸೊ ಇಂಥದೇ ಒಂದು ಸ್ಯಾರಿ ನೀವು ಸೆಲೆಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಕೂಡ ಒಂದು ಚಿಕ್ಕ ಪಿನ್ ಹಾಕೊಳ್ವಾ. ಕೆಳಗಡೆ ನೀಟಾಗಿ ನೆರಿಗೆಗಳನ್ನ ಸರಿ ಮಾಡ್ಬೇಕು. ಆಮೇಲೆ ಅಲ್ಲಿ ಸೈಡ್ ಅಲ್ಲಿ ಬಿಟ್ವಲ್ಲ, ಅಲ್ಲಿ ಆ ಸೈಡ್ ಅಲ್ಲಿ ಈಗ ಸೈಡ್ ಅಲ್ಲಿ ಬಿಡೋದಂದ್ರೆ ಅಲ್ಲಿ ಪಲ್ಲುದ ಡಿಸೈನ್ ಏನಿರುತ್ತೆ ಅಲ್ಲಿ ಕಾಣ್ಬೇಕು, ಅದು ಆ ಸೈಡ್ ಅಲ್ಲಿ ಕಾಣುತ್ತೆ. ಸೊ ಇದು ಈಗಿನ ಒಂದು ಟ್ರೆಂಡಿಂಗ್, ಆ ಒಂದು ಮಾಡರ್ನ್ ಅಥವಾ ಈಗಿನ ಒಂದು ಫ್ಯಾಷನ್ ಹೇಳ್ಬೋದು. ನೀವು ನೋಡಿರ್ಬೋದು ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ ಅಲ್ ಸ್ಯಾರಿ ಡ್ರಾಪಿಂಗ್ ಅಂದ ತಕ್ಷಣ ಇಂಥ ಒಂದು ಪಿಕ್ಚರ್ ಬರುತ್ತೆ, ಇಂಥ ಒಂದು ವಿಡಿಯೋ ಬರುತ್ತೆ. ಸೊ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಅಲ್ ರೆಡಿ ಆಗಿದೆ. ಇದಕ್ಕೆ ಕೂಡ ಒಂದು ಆ ಚಿಕ್ಕದೊಂದು ಸೊಂಟದ ಪಟ್ಟಿ ಹಾಕಿದ್ರೆ ತುಂಬಾ ಗೆಟಪ್ ಕಾಣುತ್ತೆ. ಹಾಗೆ ಒಂದು ಉದ್ದದ ನೆಕ್ಲೆಸ್ ಬೇಕು, ಕಿವಿಗೆ ಜುಮ್ಕಾ ಬೇಕು. ಸೊ ಹೇರ್ ಸ್ಟೈಲ್ ಒಂದು ಹೇಗೆ ಅವರ ಮುಖಕ್ಕೆ ಹೇಗೆ ಆಡ್ ಆಗುತ್ತೆ ಅಂತದ್ದು ಮಾಡ್ಬೋದು ಸ್ನೇಹಿತರೆ. ಇದು ರೆಡಿ ಆಗಿದೆ, ಈಗ ಕಂಪ್ಲೀಟ್ ಆಗಿದೆ. ಅಂದ್ರೆ ಇದು ಕೂಡ 3 ರಿಂದ 4 ನಿಮಿಷದಲ್ಲಿ ಉಟ್ಕೋಬಹುದು ಸ್ನೇಹಿತರೆ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ರಜನಿ. ಇದೆಲ್ಲ ಈಗ ರಜನಿ ಕೈಯಿಂದ ಆಗಿರುವಂತದ್ದು ನೋಡಿ. ಸೊ ಫ್ರೆಂಡ್ಸ್, ಒಮ್ಮೆ ಟರ್ನ್ ಮಾಡಿ ನೋಡುವ ಹೇಗೆ ಕಾಣುತ್ತೆ ಅಂತ ಹೇಳಿ ತೋರಿಸ್ತೇನೆ ನೋಡಿ. ಎಸ್, ಬ್ಯಾಕ್ ಸೈಡ್ ಫುಲ್ ಹೇಗೆ ಪಲ್ಲು ಬರ್ತದಲ್ಲ, ಅದು ಬ್ಯಾಕ್ ಸೈಡ್ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಮ ಒಂದು ಸಪೋರ್ಟ್ ನನ್ನ ಈ ಚಾನೆಲ್ಗೆ ಇರಲಿ. ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ರಜನಿ ಅವರಿಗೆ ಮಾತಾಡಿಸುವ. ಥ್ಯಾಂಕ್ ಯು ಸೋ ಮಚ್ ರಜನಿ, ಥ್ಯಾಂಕ್ ಯು ಸೋ ಮಚ್. ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ರಜನಿ ಮೇಕಪ್ ಮಾಡಿದ್ರಿ ಅಂಡ್ 3 ಟೈಪ್ ಸ್ಯಾರಿ ಡ್ರಾಪಿಂಗ್ ಅನ್ನ ನನಗೆ ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ರಿ. ಧನ್ಯವಾದಗಳು. ತುಂಬಾ 3 ಟೈಪ್ ಸ್ಯಾರಿ ಡ್ರಾಪಿಂಗ್ ಮಾಡಿದ್ರೆ, ಒಂದು ಇದು ಇಂಡೋ ಇಂಡೋ ವೆಸ್ಟರ್ನ್, ಒಂದು ಮರಾಠಿ ಮರಾಠಿ ಕಚ್ಚೆ. ಕಚ್ಚೆ. ಎಸ್ ಅದ್ರಲ್ಲಿ ಎರಡೆರಡು ಟೈಪ್ ಇದೆ. ನಾನು ನಿಮ್ಗೆ ಎರಡಲ್ಲ ತುಂಬಾ ಟೈಪ್ ಇದೆ, ಒಂದು ಟೈಪ್ ಇದು ನಾನು ನಿಮ್ಗೆ ಎಸ್ ಇರೋ ಸಮಯದಲ್ಲೇ ಅಚ್ಚುಕಟ್ಟಾಗಿ 3 ಟೈಪ್ ಸ್ಯಾರಿ ಡ್ರಾಪಿಂಗ್, ಸ್ಯಾರಿ ಉಡೋದು ಇವತ್ತಿನ ಮಾಡರ್ನ್ ಹುಡುಗಿಯರಿಗೆ ಕೂಡ ಚಂದದಲ್ಲಿ ಸ್ಯಾರಿ ಡ್ರಾಪಿಂಗ್ ಕೂಡ ಮಾಡಿ ಕೊಡ್ತಾರೆ ರಜನಿ ಅಂತೇಳಿ ಮಂಗಳೂರಿನಿಂದ. ಇವರ ಫೋನ್ ನಂಬರ್ ಅನ್ನ ನಾನು ಈ ವಿಡಿಯೋದಲ್ಲಿ ಕೆಳಗಡೆ ಇದರಲ್ಲಿ ಹಾಕ್ತೀನಿ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕ್ತೀನಿ. ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಯಾವುದೇ ಫಂಕ್ಷನ್ ಗೆ, ಎನಿ ಫಂಕ್ಷನ್
ಕಾಂಟ್ಯಾಕ್ಟ್ ಮಾಡಬಹುದು ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ರಜನಿ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಅವಕಾಶ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವಕಾಶ ಮಾಡಿಕೊಟ್ಟ ಸಂಜನಾ ನಿಮ್ಗೆ ಕೂಡ ತುಂಬಾ ತುಂಬಾ ಹೃದಯದ ಧನ್ಯವಾದಗಳು. ಅಂಡ್ ಮೇಕ್ ಓವರ್ ಟ್ರೈನರ್, ಮೇಕಪ್ ಆರ್ಟಿಸ್ಟ್, ನಿಮ್ಮ ಜರ್ನಿ ಸಕ್ಸಸ್ ಆಗ್ಲಿ ಮುಂದೆ ಅಂತ ನಾನು ನನ್ನ ಚಾನೆಲ್ ಮುಖಾಂತರ ನಿಮಗೆ ಆಶಿಸ್ತಾ ಇದ್ದೀನಿ, ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ನೋಡಿದ್ರಲ್ಲ 3 ಟೈಪ್ಸ್ ಸ್ಯಾರಿ ಡ್ರಾಪಿಂಗ್ ಅಂಡ್ ಮೇಕಪ್ ಅಂತೇಳಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಹೇರ್ ಸ್ಟೈಲ್, ನೇಲ್ ಆರ್ಟ್ ಇದೆಲ್ಲವೂ ಇದೆ. ಮತ್ತೊಮ್ಮೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಭೇಟಿಯಾಗಿ ವಿಡಿಯೋವನ್ನ ಮಾಡ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ನಮಸ್ಕಾರ, ಧನ್ಯವಾದ.